ಅವ್ರು 100 ಹೋಟೆಲ್ ಸೋತಿರೋದು ಅವ್ರದ್ದು ಹಿಂಗೆ ಆಗಿದೆ. ನಾವಿಬ್ರು ಆ ಕಡೆ ಹೋಗಿ ಸ್ಟ್ರೈಕ್ ಮಾಡೋಣ ಅನ್ಕೊಂಡಿದ್ವಿ. ರಾಹುಲ್ ಅವ್ರ ಜೊತೆ ಗಾಂಧಿ ಅವ್ರ ಜೊತೆ ಕೂತ್ಕೊಂಡು ದಯವಿಟ್ಟು ರಿಕೌಂಟ್ ಮಾಡಿಸ್ರಿ. ಮಾಲ್ ಪ್ರಾಕ್ಟೀಸ್ ಮಾಡೋದು ಯಾರು? ಅವ್ರು ಹೇಳ್ದಂಗೆ ಅಧಿಕಾರಿಗಳೆಲ್ಲ ರಾಜ್ಯದವ್ರು ಇರ್ತಾರೆ, ರೂಲಿಂಗ್ ಅವ್ರದ್ದು ಇರ್ತದೆ. ಚುನಾವಣೆಯಿಂದ ಅಧಿಕಾರಿಗಳು ಬರೋದು ತೀರಾ ಕಡಿಮೆ, ಸೆಂಟ್ರಲ್ ಇಂದ ಬರೋರು. ನಮ್ ಕಾನ್ಸ್ಟಿಟ್ಯೂನ್ಸಿಗೆಲ್ಲ ಒಬ್ರು ಇರ್ತಾರೆ. ಯಾರ ಮೇಲೆ ಯಾರು ದೋಷ ಮಾಡ್ಕೊಳ್ಳೋದು? ಎಲ್ಲ ನಗ್ಬಾಟ್ಲಾಗಿದೆ ರಾಜಕಾರಣಿಗಳು. ಕೆಲವರೆಲ್ಲ ಬುದ್ಧಿ ಇಲ್ಲ, ವಿದ್ಯೆ ಇದ್ದವರೆಲ್ಲ ನಾವು ರಾಜಕಾರಣಿಗಳಾಗಿದ್ದೀವಿ ಅಂತ ಹೇಳೋದಕ್ಕೆ ಇದು ಪುಷ್ಟಿ ಕೊಡುತ್ತಾರೆ ಅಲ್ವಾ? ಆರ್ಡರ್ ನಾಳೆ ಬೇಕಾರಾಗ್ಬೋದು, ನಾಳಿದ್ ಬೇಕಾರಾಗ್ಬೋದು, ಆರ್ಡರ್ ಆಗುತ್ತೆ, ರಿಕೌಂಟಿಂಗ್ ಆಗುತ್ತೆ ಅಂತ ಹೇಳ್ತಲ್ಲ. ನ್ಯಾಯಮೂರ್ತಿಗಳ ವಿಮೋಚನೆ ಬಿಟ್ಟಿದ್ದು ನಮ್ಮ ಏನ್ ಹೇಳಿದೀವಿ ಕೇಳಿದ್ದಾರೆ, ಅವ್ರು ಏನ್ ಹೇಳಿದ್ದಾರೆ ಕೇಳಿದ್ದಾರೆ. ಜಡ್ಜ್ಮೆಂಟ್ ವಿಶ್ವಾಸ ಇದೆ, ಆಶಾವಾದಿಯಾಗಿದ್ದೀನಿ. ವಿಶ್ವಾಸ ಇದೆ. ಡಿಫರೆನ್ಸ್ ಜಾಸ್ತಿನೇ ಬರಬೇಕು. ಇಂಡಿಪೆಂಡೆನ್ಸ್ ವೋಟು ಅಲ್ಲಿ ಯಾರು ದಿಕ್ಕುದರ್ಶ ಇಲ್ಲ, ಏಜೆಂಟ್ಸ್ ಇಲ್ಲದೆ ಕೂತಿರ್ತಾರಲ್ಲ, ಆ ವೋಟ್ಸ್ ನೆಲ್ಲ ಕ್ಯಾಲ್ಕುಲೇಷನ್ ಚೇಂಜ್ ಆಗಿದೆ ಅನ್ನೋದು ನಾವು ಹೇಳಿದ್ವಿ. 113 17C ಫಾರಮ್ಗೆ ಸಿಗ್ನೇಚರ್ಸ್ ಇಲ್ಲ ನಮ್ಮ ಏಜೆಂಟ್ಸ್. ಆಮೇಲೆ ಎಲ್ಲ ಪ್ರೊಸೀಡಿಂಗ್ಸ್ ವಿಡಿಯೋಗ್ರಾಫ್ ಇರುತ್ತೆ, ಅದೇ ಮಿಸ್ಸಿಂಗ್. ಏನಂದ್ರೆ ಅದ್ರಲ್ಲಿ ಗೊತ್ತಾಗ್ಬಿಡ್ತದೆ ಯಾವಾಗ ಅನೌನ್ಸ್ ಮಾಡಿದ್ರು, ಏನ್ ಮಾಡಿದ್ರು, ಅಲ್ಲಿ ಏಜೆಂಟ್ಸ್ ಕೂತಿದ್ರಾ ಇಲ್ವಾ, ಬರ್ಕೊಂಡಿದ್ಯಾರು ಎಲ್ಲ ಇರುತ್ತೆ. ಒಬ್ಬ DC ಆದವರು ಬಿಲ್ ಕೊಡುವಾಗ ಅದು ಇಸ್ಕೊಂತಾನೆ ಕೊಡಬೇಕು. ಯಾರು ಜವಾಬ್ದಾರಿ ಇದ್ದವರು ಹಾರ್ಡ್ ಕಾಪಿ ಇಸ್ಕೊಂಡು ದುಡ್ಡು ಕೊಡಬೇಕಾಗಿತ್ತು. ಹಾರ್ಡ್ ಕಾಪಿನ ಅವರು ಹೇಳ್ತಾರೆ, ಹಾರ್ಡ್ ಕಾಪಿ ಕೊಟ್ಟರು, ನಾನು ನಿಮಗೆ ಕೊಟ್ಟಿದ್ದೀವಿ, ಅದಕ್ಕೆ ನಾವು ದುಡ್ಡು ಕೊಟ್ಟಿದ್ರ ಅಂತ. ಇಲ್ಲ, ಹಾರ್ಡ್ ಕಾಪಿ ಇಲ್ಲೇ, ಹಾರ್ಡ್ ಡಿಸ್ಕ್, ಅದನ್ನ ಹೇಳೋದು. ನಾನು ಮಿಸ್ಸಿಂಗ್ ಅಂತ ಇಲ್ಲಿ ಯಾವ ಎಲೆಕ್ಷನ್ ನಾನು ರಾಹುಲ್ ಗಾಂಧಿ ಅವ್ರ ಪರ ಇದ್ದೀನಿ ಇದರಲ್ಲಿ. ಹೌದು, ಮಾಲ್ ಪ್ರಾಕ್ಟೀಸ್ ಆಗಿದೆ ಮಾಲೂರು ಕಾನ್ಸ್ಟಿಟ್ಯೂನ್ಸಿಲಿ, ನಿಮ್ಮ ಜೊತೆ ನಾನು ಇರ್ತೀನಿ, ರಿಕೌಂಟಿಂಗ್ ಮಾಡಿಸ್ತೀನಿ. ಥ್ಯಾಂಕ್ ಯು.